ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಬಾಸ್ ಜೊತೆ ಆಟ ಆಡ್ತಿದ್ದೆ, ಟೈಮ್ ಸ್ಪೆಂಡ್ ಮಾಡಿದೆ ಅಂತ. ಅದಾದಮೇಲೆ ಇಬ್ಬರು ರೆಡಿಯಾಗಿ ದೇವ್ರ ಪೂಜೆ ಮಾಡಕ್ಕೆ ಹೋದ್ವಿ. ಸೊ ಇಬ್ಬರು ದೀಪ ಹಚ್ಚಿದ್ವಿ. ದೀಪ ಹಚ್ಬೇಕಾದ್ರೆ ಅವ್ನು ಊಟಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದ. ಅಣ್ಣಂಗೆ ದೀಪ ನೋಡೋದಂದ್ರೆ ಫುಲ್ಲು ಒಂಥರ ಇಂಟ್ರೆಸ್ಟು ಅದ್ರ ಮೇಲೆ. ಅದಾದಮೇಲೆ ನಾನು ಸಿಟಿಗೆ ಹೋಗಬೇಕಾಗಿತ್ತು. ಸರಿ ಹೋಗೋಣ ಅಂತ ಗಾಡಿ ಮೇಲೆ ಕೂತ್ಕೊಂಡ್ರೆ ನಮ್ಮ ಬಾಸ್ ನಿಲ್ತಾನೆ ಇಲ್ಲ, ನಮ್ಮ ಹತ್ರನೇ ಬರಬೇಕು ಅಂತ ಭಾರಿ ಹಠ ಮಾಡ್ತಾ ಇದ್ದ. ಸರಿ ಹೋಗಿ ಬಾರಪ್ಪ ಅಂತ ವೆಯ್ಟ್ ಮಾಡಿದೆ ಒಂದು 5 ನಿಮಿಷ. ಹಾಗೇ ಪುಟ್ಟ ಹೆಜ್ಜೆ ಹಿಡ್ಕೊಂಡು ಅವ್ರ ಅಮ್ಮನ ಸಪೋರ್ಟಿಂದ ನನ್ನ ಹತ್ರ ಬಂದ. ಮಕ್ಕಳಿಗೆ ಮನೆಯವ್ರು ನೋಡಿದ್ರೆ ಖುಷಿ ಆಗುತ್ತೋ ಅಥವಾ ಮನೆಯವ್ರು ಓಡಿಸೋ ಬೈಕ್ ನೋಡಿದ್ರೆ ಖುಷಿ ಆಗುತ್ತೋ ಅಂತ ಗೊತ್ತಿಲ್ಲ. ಬಟ್ ಅವ್ರು ತೋರಿಸೋ ಖುಷಿಯಲ್ಲಿ ಏನೋ ಒಂದು ಹ್ಯಾಪಿನೆಸ್ ಇದೆ. ಅವ್ನು ನನ್ನ ಹತ್ರ ಒಂದು ಸರಿ ಬರೋ ತನಕನೂ ಬಿಡಲೇ ಇಲ್ಲ, ಹಠ ಮಾಡ್ತಾನೆ ಇದ್ದ. ಅದಾದಮೇಲೆ ಸ್ವಲ್ಪ ಸುಮ್ಮನಾದ. ಸ್ವಲ್ಪ ಅಂದರೆ ಕಂಪ್ಲೀಟಾಗಿ ಸುಮ್ಮನೆ ಆಗಲಿಲ್ಲ, ಅವ್ನ ನನ್ನ ಜೊತೆ ಬರಬೇಕು. ಬಟ್ ನಾನೇ ಬಿಟ್ಟು ಹೋದೆ. ಪಾಪನೂ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆಗೆ ಡ್ರಾಪ್ ಹಾಕ್ಸ್ಕೊಂಡೆ. ಆಲ್ಮೋಸ್ಟ್ 45 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಬಸ್ ಬರಲಿಲ್ಲ. ಕೊನೆಗೆ ಬಸ್ ಬಂತು. ಬಸ್ ಹತ್ತಿದ್ಮೇಲೆ ಫೈನಲಿ ಹಂಗೂ ಹಿಂಗೂ ಒಂದು ಸೀಟ್ ಸಿಕ್ತು. ಆಫ್ಟರ್ 2 ಅವರ್ಸ್ ಜರ್ನಿ ನಾನು ಮೈಸೂರಿಗೆ ರೀಚ್ ಆದೆ. ಸೊ ಮೈಸೂರಿಂದ ಮತ್ತೆ CBS ಹೋಗಬೇಕಾಯ್ತು. ಬಸ್ ನನ್ನ ಫ್ರೆಂಡ್ ಹತ್ರ ಗಾಡಿ ಇಸ್ಕೋಬೇಕಾಗಿತ್ತು, ಹಾಗಾಗಿ ನಾನು CBSಗೆ ಬಂದೆ. CBS ಇಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್. ನನ್ನ ಫ್ರೆಂಡ್ ಬೈಕ್ ಇಸ್ಕೊಂಡೆ. ಬೈಕ್ ಏನಕ್ಕೆ ಅಂದರೆ ನಾನು ಸ್ವಲ್ಪ ಕಾಲೇಜ್ ಹತ್ರ ಹೋಗಿ ಬರಬೇಕಾಗಿತ್ತು. ಫೈನಲಿ ನಮ್ಮ ಕಾಲೇಜ್ನ ರೀಚ್ ಆದೆ. ನಮ್ಮ ಕಾಲೇಜ್ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನೋಡಿದ್ರೆ ಇದು ನಮ್ಮ ಕಾಲೇಜ್ ಅನ್ನೋ ಥರ. ದೇ ಹ್ಯಾವ್ ಇನ್ಸ್ಟಾಲ್ ದಿಸ್ ಡಿವೈಸ್ ಫಾರ್ ಎಂಪ್ಲಾಯೀಸ್ ಅಟೆಂಡೆನ್ಸ್. ಸೊ ಹೂ ಆ್ಯಂಡ್ ಆಲ್ ವರ್ಕಿಂಗ್ ಇನ್ ದಿಸ್ ಕಾಲೇಜ್ ದೇ ಕ್ಯಾನ್ ಪಂಚ್. ಆದಮೇಲೆ ನಾನು ಸೀದಾ ಹೊರಟಿದ್ದು ಬಿಲ್ಲಿಂಗ್ ಡಿಪಾರ್ಟ್ಮೆಂಟ್ ಕಡೆಗೆ. ಬಿಲ್ಲಿಂಗ್ ಕ್ಲಿಯರೆನ್ಸ್ ತಗೋಬೇಕಾಗಿತ್ತು. ಊಟ ಮಾಡಿರಲಿಲ್ಲ ಮಧ್ಯಾಹ್ನ, ಸೊ ಅದಕ್ಕೆ ಡೊಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿದೆ. ಫೈನಲಿ ನನ್ನ ಮಾಸ್ ಕಾರ್ಡ್ಸ್ನೆಲ್ಲ ನಾನು ರಿಟರ್ನ್ ತೊಗೊಂಡೆ. ಆಫ್ಟರ್ ಲಾಂಗ್ ಟೈಮ್ ಐ ಹ್ಯಾವ್ ರಿಸೀವ್ಡ್ ಮೈ ಮಾಸ್ ಕಾರ್ಡ್ಸ್. ಮಾಸ್ ಕಾರ್ಡ್ ಇಸ್ಕೊಂಡು ನಾನು ಸೀದಾ ಹೊರಟಿದ್ದು ಬೆಟ್ಟದ ಕಡೆಗೆ. ಮೈಸೂರಲ್ಲಿರೋ ಜನ ಮೋಸ್ಟ್ ಆಫ್ ದಿ ಪೀಪಲ್ ಬೆಟ್ಟನ ಇಷ್ಟಪಡ್ತಾರೆ, ಅದ್ರಲ್ಲಿ ನಾನು ಒಬ್ಬ. ಬೆಟ್ಟಕ್ಕೆ ಹೋಗೋ ದಾರಿ ಆ್ಯಂಡ್ ವೆದರು ಎರಡು ಚೆನ್ನಾಗಿರುತ್ತೆ. ಯಾವಾಗಲೂ ನೀವು ಯಾವುದೇ ಸಿಚುವೇಷನಲ್ಲಿದ್ದರೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಫೈನಲಿ ಬೆಟ್ಟ ರೀಚ್ ಆದೆ. ಟೆಂಪಲ್ ಕ್ಲೋಸ್ ಇರೋದ್ರಿಂದ ತಾಯಿ ದರ್ಶನ ಮಾಡೋಕ್ಕಾಗಲಿಲ್ಲ, ಬಟ್ ಸ್ಟಿಲ್ ಏನೋ ಒಂದು ನೆಮ್ಮದಿ. ಅದಾದಮೇಲೆ ನಮ್ಮ ಪಯಣ ಮನೆ ಕಡೆಗೆ. ವೀಡಿಯೋ ಮಾಡೋ ಮೂಡಂತೂ ನನಗಂತೂ ಇರಲಿಲ್ಲ, ಮೊದಲೇ ಟಯರ್ಡ್ ಆಗಿದೆ. ಸೊ ಐ ಸ್ಲೆಪ್ಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬಸ್ ಸ್ಟ್ಯಾಂಡ್ ಕಡೆಗೆ ಬಂದೆ, ಯಾಕೆಂದರೆ ಊರಿಗೆ ಹೋಗಬೇಕಾಗಿತ್ತು. ಹಾಗೆ ಡೆವಿಲ್ ಪಿಕ್ಚರ್ ತುಂಬ ಚೆನ್ನಾಗಿ ಓಡ್ತಾ ಇದೆ, ಹೌಸ್ಫುಲ್ ಆಗಿದೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಹೋಗಬೇಕಾಗಿತ್ತು, ಬಟ್ ಸ್ಟಿಲ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ರಿಟರ್ನ್ ಬಂದೆ. ಅದಾದಮೇಲೆ ಅದೇ ಬಸ್ಸುಗಳು, ಸೀಟುಗಳು, ಕಂಡಕ್ಟರ್ಗಳು, ಟಿಕೆಟ್ಗಳು, ಸ್ಟಾಪ್ಗಳು ಎಲ್ಲನೂ ಮುಗಿಸ್ಕೊಂಡು ತುಂಬ ದಿವಸಗಳೇ ಆಗಿತ್ತು ಬಸ್ಸಲ್ಲಿ ಓಡಾಡಿ. ಅದರಿಂದ ಫುಲ್ ಟಯರ್ಡ್ ಆಯಿತು. ಎಷ್ಟೇ ಟಯರ್ಡ್ ಆದ್ರೂ ನಾವು ಮನೆಗೆ ಬಂದಾಗ ನಮ್ಮ ಬಾಸ್ ಒಂದು ಸ್ಮೈಲ್ ಕೊಟ್ಟ ಮೇಲೆ ಖಂಡಿತವಾಗ್ಲೂ ನಮ್ಮ ಟಯರ್ಡ್ ಎಲ್ಲ ಮರ್ತೇ ಹೋಗುತ್ತೆ.